ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ನಾಗರಾಜ್ ಕಾರ್ವಿ. ಈ ಮಾಂಕಾಳಿ ದೇವಸ್ಥಾನದ ಆಡಳಿತ ಸಮಿತಿಯ ಸದಸ್ಯ. ಕೇವಲ 7 ತಿಂಗಳ ಒಳಗಾಗಿ 7 ಕೋಟಿಯ ಶಿಲಾ ದೇಗುಲವನ್ನು ಗಂಗೊಳ್ಳಿಯ 6 ಗ್ರಾಮದವರು ಸೇರಿಕೊಂಡು, ಹಾಗೆ ಊರ ಪರವೂರಿನ ಎಲ್ಲ ಭಕ್ತರುಗಳ ಸಹಕಾರದೊಂದಿಗೆ ಈ ಒಂದು ದೇವಾಲಯವನ್ನು ಕಟ್ಟಿಸಿರುತ್ತಾರೆ. ಅಂತೆಯೇ ವರ್ಷಂಪ್ರತಿ ಕೂಡ ಈ ತಾಯಿಯ ವಿಜೃಂಭಣೆಯ ಮಾರಿಜಾತ್ರಾ ಮಹೋತ್ಸವವು 4 ದಿನಗಳ ಕಾಲ ನಡೆಯುತ್ತದೆ. ಹಾಗೆ ಇಂದು 2ನೇ ದಿನದ ಅಂಗವಾಗಿ ಶ್ರೀ ಮಾಂಕಾಳಿ ತಾಯಿಯ ಸಾನ್ನಿಧ್ಯದಲ್ಲಿ ಊರ ಪರವೂರಿನಿಂದ ಬಂದಂತಹ ಸಮಸ್ತ ಭಕ್ತಾದಿಗಳಿಗೂ ಕೂಡ ತಾಯಿಯ ಹರಕೆ ರೂಪದಲ್ಲಿ ನೀಡುವಂತಹ ಶ್ರೀ ಮಾಂಕಾಳಿ ತಾಯಿಯ ವಿಶೇಷ ಪುಣ್ಯ ಪ್ರಸಾದವನ್ನು ಸರ್ವರಿಗೂ ಕೂಡ ನೀಡಲಾಗ್ತದೆ. ಈ ಒಂದು ಪ್ರಸಾದವನ್ನು ಸ್ವೀಕರಿಸಲು ದೂರದ ಉತ್ತರ ಕರ್ನಾಟಕದಿಂದ ಹಾಗೆ ದಕ್ಷಿಣ ಕನ್ನಡದಿಂದ ಹಲವಾರು ಭಕ್ತರುಗಳು ಈ ಒಂದು ಪ್ರಸಾದಕ್ಕಾಗಿ ಆಗಮಿಸುತ್ತಾರೆ. ಹಿಂದೆ ಹಲವಾರು ಪವಾಡಗಳು ಕೂಡ ಈ ಒಂದು ದೇವಾಲಯದಲ್ಲಿ ನಡೆದದ್ದು ನಮಗೆಲ್ಲ ಅರಿವಿದೆ. ಎಲ್ರಿಗೂ ನಮಸ್ಕಾರ. ಶ್ರೀ ದೇವಿಯ ಸನ್ನಿಧಿಯು ನೂರಾರು ವರ್ಷಗಳ ಹಿಂದೆ ಈ ಒಂದು ಭಾಗದಲ್ಲಿ ನಮ್ಮ ಈ ಒಂದು ಕಟ್ಟಡದ ರೂಪದಲ್ಲಿ ಉದ್ಭವ ಆಗಿರುವ ಮೊದಲೇ ಇಂದಿನ ನಮ್ಮ ಮೀನುಗಾರರ ಮುಖಂಡರೊಬ್ಬರು ಮೀನುಗಾರಿಕೆಗೆ ತೆರಳಿದಾಗ ಸಮುದ್ರದ ತಟದಲ್ಲಿ ಒಂದು ತೆಂಗಿನಕಾಯಿಯನ್ನು ಕಂಡು ಅದರಲ್ಲಿ ವಿವಿಧ ರೀತಿಯ ಒಂದು ವಿಭಾಗದಲ್ಲಿ ಕೆಲವೊಂದು ಬದಲಾವಣೆಗಳು ಕಂಡುಬಂದು ಆ ಒಂದು ವಿಚಾರವನ್ನು ಹಿರಿಯರಲ್ಲಿ ತಿಳಿಸಿದಾಗ ಅದಕ್ಕೆ ಒಂದು ದೈವಿ ಶಕ್ತಿ ಇದ್ದು ಆ ಒಂದು ಕೂಲಂಕಷವಾಗಿ ಪರಿಶೀಲಿಸಿದಾಗ ಅದರಲ್ಲಿ ದೇವಿಯ ಆಕರ್ಷಣೆ ಇದ್ದದನ್ನು ನಮ್ಮ ಹಿರಿಯರು ಈಗಾಗಲೇ ನಮಗೆ ಒಂದು ತಿಳಿಸಿರುತ್ತಾರೆ. ಸಾಧಾರಣ ಕಾರವಾರದಿಂದ ಮಂಗಳೂರಿನವರೆಗಿನ ಎಲ್ಲ ಭಕ್ತ ಮಹಾಶಯರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ದೇವಿಯ ಈ ಒಂದು ಮಾರಿ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು, ಈ ಒಂದು ದಿನ ವಿಶೇಷವಾದ ಪ್ರಸಾದ ವಿತರಣೆ ಕೂಡ ಹೊರಭಾಗದಲ್ಲಿ ನಡೆಯುತ್ತಿದೆ. ಇದು ಕೂಡ 10-15 ಸಾವಿರ ಜನಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಭಕ್ತರು ಶ್ರೀದೇವಿಯ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಎಲ್ಲರಿಗೆ ಧನ್ಯವಾದಗಳು.